ಸರ್, ಈಗ ಬೆಳಗಾವಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನು ತಾವು ರೈಲ್ವೆ ನಿಲ್ದಾಣಕ್ಕೆ ಹೆಸರು ಶಿಫಾರಸು ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಬರೀ ಶಿಫಾರಸು ಮಾಡುವಂಥ ಹಂತಕ್ಕೆ ನಿಂತು ಬಿಡ್ತದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದಕ್ಕೆ ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಲೇ ರಿಕಮೆಂಡ್ ಮಾಡಿದರೆ ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಅದಾವೆ, ಮಾಡಿದ್ರೆ ಒಳ್ಳೆಯದು. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದ್ದೀವಿ. ಇಂಥ ಆಶೆ ಭಾಳಷ್ಟು ಆಸೆ ಇಟ್ಕೊಂಡಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವಾಗ ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಆದರೆ ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದ 28 ಮರುಕಳಿಸ್ತಿರ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನೂ. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋಣ ಅವಶ್ಯಕತೆ. ಸರ್, ನಿನ್ನೆ ಝೂನಲ್ಲಿ 28 ಕೃಷ್ಣ ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ. ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟು ಅಂತ ಹೇಳಿದ್ದಾರೆ. ಅವರು ಇನ್ನು ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಾಗ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಡ್ ಸಾಯ್ತು ಸರ್. ಅವಾಗ ಇವರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರಬೇಕಲ್ಲ. ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದ ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನು ಆಗಿದೆ ಅಂತ ವೇಟ್ ಮಾಡಬೇಕು. ಸರ್, ಈಗ ಬೆಳಗಾವಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನು ತಾವು ರೈಲ್ವೆ ನಿಲ್ದಾಣಕ್ಕೆ ಹೆಸರು ಶಿಫಾರಸು ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಬರೀ ಶಿಫಾರಸು ಮಾಡುವಂಥ ಹಂತಕ್ಕೆ ನಿಂತು ಬಿಡ್ತದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದಕ್ಕೆ ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಲೇ ರಿಕಮೆಂಡ್ ಮಾಡಿದರೆ ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಅದಾವೆ, ಮಾಡಿದ್ರೆ ಒಳ್ಳೆಯದು. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದ್ದೀವಿ. ಇಂಥ ಆಶೆ ಭಾಳಷ್ಟು ಆಸೆ ಇಟ್ಕೊಂಡಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವಾಗ ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಆದರೆ ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದ 28 ಮರುಕಳಿಸ್ತಿರ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನೂ. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.
ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್ ನಿನ್ನೆ ಝೂನಲ್ಲಿ 28 ಕೃಷ್ಣ ಮೃಗಗಳು ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ. ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟು ಅಂತ ಹೇಳಿದ್ದಾರೆ. ಅವರು ಇನ್ನು ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಾಗ ಮುಂದೆ. ಸರಿ, 13 ತಾರೀಕಿಗೆ 14 ತಾರೀಕಿಗೆ ಎಂಡ್ ಸಾಯ್ತದೆ ಸರ್. ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ. ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದ್ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನು ಆಗಿದೆ ಅಂತ ವೇಟ್ ಮಾಡೋದು. ಸರ್, ಈಗ ಬೆಳಗಾವಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನು ತಾವು ರೈಲ್ವೆ ನಿಲ್ದಾಣಕ್ಕೆ ಹೆಸರು ಶಿಫಾರಸ್ ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಬರೀ ಶಿಫಾರಸ್ ಮಾಡುವಂತ ಹಂತಕ್ಕೆ ನಿಂತು ಬಿಡ್ತದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಾಗಲೇ ರಿಕಮೆಂಡ್ ಮಾಡಿದರೆ, ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಇದಾವೆ. ಮಾಡಿದ್ರೆ ಒಳ್ಳೆಯದು. BRF ಎಲೆಕ್ಷನ್ದಲ್ಲಿ ತೀವ್ರ ಹಿನ್ನಡೆ ಆಗುತ್ತೆ. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದೀವಿ. ಈ ಬಾರಿ ನಿರೀಕ್ಷೆ ಇದೆ ಸರ್, ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಏನು ಇಂಥ ಆಶೆ ಭಾಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. EVM ಬಗ್ಗೆನೂ ಸಾಕಷ್ಟು ಆರೋಪಗಳು ಬರ್ತಿದೆ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರೋದು. ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಆದರೆ ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ. ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ಸರಿ, ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದ 28 ಮಹತ್ವಸ್ತಿರ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನು. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್ ನಿನ್ನೆ ಝೂನಲ್ಲಿ 28 ಕೃಷ್ಣ ಮೃಗಗಳು ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ. ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟು ಅಂತ ಹೇಳಿದ್ದಾರೆ. ಅವರು ಇನ್ನು ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಾಗ ಮುಂದೆ. ಸರಿ, 13 ತಾರೀಕಿಗೆ 14 ತಾರೀಕಿಗೆ ಎಂಡ್ ಸಾಯ್ತದೆ ಸರ್. ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ. ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದ್ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನು ಆಗಿದೆ ಅಂತ ವೇಟ್ ಮಾಡೋದು. ಸರ್, ಈಗ ಬೆಳಗಾವಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನು ತಾವು ರೈಲ್ವೆ ನಿಲ್ದಾಣಕ್ಕೆ ಹೆಸರು ಶಿಫಾರಸ್ ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಬರೀ ಶಿಫಾರಸ್ ಮಾಡುವಂತ ಹಂತಕ್ಕೆ ನಿಂತು ಬಿಡ್ತದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಾಗಲೇ ರಿಕಮೆಂಡ್ ಮಾಡಿದರೆ, ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಇದಾವೆ. ಮಾಡಿದ್ರೆ ಒಳ್ಳೆಯದು. BRF ಎಲೆಕ್ಷನ್ದಲ್ಲಿ ತೀವ್ರ ಹಿನ್ನಡೆ ಆಗುತ್ತೆ. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದೀವಿ. ಈ ಬಾರಿ ನಿರೀಕ್ಷೆ ಇದೆ ಸರ್, ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಏನು ಇಂಥ ಆಶೆ ಭಾಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. EVM ಬಗ್ಗೆನೂ ಸಾಕಷ್ಟು ಆರೋಪಗಳು ಬರ್ತಿದೆ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು.
EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವಾಗ ವರ್ಕೌಟ್ ಆಗಿದೆ ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಆದರೆ ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ಸರ್, ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದ 28 ಮರುಕಳಿಸ್ತಿರ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನು. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಥವಾ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋಣ ಅವಶ್ಯಕತೆ. ಸರ್, ನಿನ್ನೆ ಝೂನಲ್ಲಿ 28 ಕೃಷ್ಣ ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ. ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟು ಅಂತ ಹೇಳಿದ್ದಾರೆ. ಅವರು ಇನ್ನು ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಿದಂಗೆ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಟು ಸಾಯ್ತು ಸರ್. ಅವಾಗ ಇವರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರಬೇಕಲ್ಲ. ಅದು ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ನಿಮಿಷ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದ ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನು ಆಗಿದೆ ಅಂತ ವೇಟ್ ಮಾಡೋದು.